తర్వాత పాదాల ఒలికి కదులుతాయి మీ హుంకారానికి. ಕ್ಯಾಪ್ಟನ್ ಕೂಲ್, ದಿ ಫಾಸ್ಟೆಸ್ಟ್ ವಿಕೆಟ್ ಕೀಪರ್, ಥಲಾ ಅಂತೆಲ್ಲ ಫೇಮಸ್ ಆಗಿರೋ ಮಹೇಂದ್ರ ಸಿಂಗ್ ಧೋನಿ ಭಾರತ ಕ್ರಿಕೆಟ್ ತಂಡದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು. 2008ರಿಂದ IPLನಲ್ಲಿ CSK ತಂಡದ ಪರ ಆಡ್ತಾ ಇರೋ ಮಹೇಂದ್ರ ಸಿಂಗ್ ಧೋನಿ ತಮ್ಮ ನಾಯಕತ್ವ ಹಾಗೂ ಆಟಗಾರಿಕೆಯಿಂದ ಜನರ ಮನಗೆದ್ದಿದ್ದಾರೆ. IPL ಇತಿಹಾಸದಲ್ಲೇ ಅತಿ ಹೆಚ್ಚು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟ ನಾಯಕ ಅನ್ನುವ ಬಿರುದು ಮಹೇಂದ್ರ ಸಿಂಗ್ ಧೋನಿ ಅವರಿಗಿದೆ. ಹಾಗಾದರೆ IPLನಲ್ಲಿ MS ಧೋನಿ ಅವರು ಆಡಿದ ತಂಡಗಳು ಯಾವುವು, ಹಾಗೆ ಅವರ ಸಂಭಾವನೆ ಎಷ್ಟು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. 2008ರಲ್ಲಿ MS ಧೋನಿ ಅವರನ್ನ CSK ತಂಡಕ್ಕೆ 6 ಕೋಟಿ ರೂಪಾಯಿ ಕೊಟ್ಟು ಸೇರಿಸಿಕೊಳ್ಳಲಾಗಿತ್ತು. ನಂತರ 2009 ಹಾಗೂ 2010ರಲ್ಲೂ ಕೂಡ MS ಧೋನಿ ಅವರನ್ನ ಪುನಃ 6 ಕೋಟಿ ರೂಪಾಯಿ ಕೊಟ್ಟು CSK ತಂಡ ಆಯ್ಕೆ ಮಾಡುತ್ತೆ. ಇನ್ನು 2011, 2012, 2013 ಈ 3 ವರ್ಷ 8.28 ಕೋಟಿ ಪಡೆಯುವುದರ ಮೂಲಕ ಮತ್ತೆ MS ಧೋನಿ ಅವರು CSK ತಂಡದ ಪಾಲಾಗ್ತಾರೆ. 2014 ಹಾಗೂ 2015ರಲ್ಲಿ 12.5 ಕೋಟಿಗೆ MS ಧೋನಿ ಅವರನ್ನ CSK ತನ್ನ ತಂಡಕ್ಕೆ ಸೇರಿಸಿಕೊಳ್ಳುತ್ತೆ. ಇನ್ನು 2016 ಹಾಗೂ 2017 ಈ 2 ವರ್ಷಗಳ ಕಾಲ CSK ತಂಡ IPLನಿಂದ ಬ್ಯಾನ್ ಆಗಿರೋ ಕಾರಣ MS ಧೋನಿ ಅವರನ್ನ ಪುಣೆ ಸೂಪರ್ ಜೈಂಟ್ಸ್ ತನ್ನ ತಂಡಕ್ಕೆ 12.5 ಕೋಟಿ ರೂಪಾಯಿ ಕೊಟ್ಟು ಕೊಂಡುಕೊಳ್ಳುತ್ತೆ. ಇನ್ನು 2018ಕ್ಕೆ IPLಗೆ ವಾಪಸ್ ಕಾಲಿಡುತ್ತೆ CSK ತಂಡ. ಧೋನಿ ಅವರನ್ನ ಪುನಃ ತನ್ನ ತಂಡಕ್ಕೆ ಸೇರಿಸಿಕೊಂಡು 2018ರಿಂದ 2021ರವರೆಗೆ ಪ್ರತಿ ಸೀಸನ್ಗೆ 15 ಕೋಟಿ ಕೊಡುವುದರ ಮೂಲಕ ಧೋನಿ ಅವರನ್ನು ತನ್ನ ತಂಡದಲ್ಲೇ ಆಡೋ ಹಾಗೆ ಮಾಡುತ್ತೆ. 2022ರಿಂದ 2024ರವರೆಗೆ ವಾಪಸ್ ಧೋನಿ ಅವರು CSK ತಂಡದ ಪರನೇ ಆಡ್ತಾರೆ. ಆ 2 ವರ್ಷಗಳ ಕಾಲ 12 ಕೋಟಿ ರೂಪಾಯಿ ಕೊಟ್ಟು CSK ಧೋನಿ ಅವರನ್ನ ತಮ್ಮ ತಂಡದಲ್ಲೇ ಇರಿಸಿಕೊಳ್ಳುತ್ತೆ. ಇನ್ನು 2025 ಅಂದರೆ ಈಗ ನಡೀತಾ ಇರೋ IPL ಸೀಸನ್ನಲ್ಲಿ ಧೋನಿ ಅವರನ್ನ CSK ತಂಡ 4 ಕೋಟಿಗೆ ರಿಟೈನ್ ಮಾಡಿದೆ. ಈಗ ಸದ್ಯಕ್ಕೆ CSK ತಂಡದಲ್ಲೇ MS ಧೋನಿ ಅವರು ಆಡ್ತಾ ಇದ್ದಾರೆ. ಇದು MS ಧೋನಿ ಅವರ IPL ಸಂಭಾವನೆ. ತಮ್ಮ ನಾಯಕತ್ವ ಹಾಗೂ ಆಟಗಾರಿಕೆಯಿಂದ ಜನಮನ ಗೆದ್ದವರು ಇವರು. ತಮ್ಮ ನಾಯಕತ್ವದ ಮುಖಾಂತರ CSK ತಂಡಕ್ಕೆ 5 IPL ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಮುಂದಿನ ವರ್ಷ ಕೂಡ IPLನಲ್ಲಿ MS ಧೋನಿ ಅವರು ಆಡ್ತಾರಾ? ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.